ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ನಮ್ಮ ಹೊಸ ರಿಯಾಕ್ಟ್ ಅಪ್ಲಿಕೇಶನ್ ಅಥವಾ ರಿಯಾಕ್ಟ್ ಪ್ರಾಜೆಕ್ಟನ್ನು ಬಿಲ್ಡ್ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ಆ ಫೋಲ್ಡರ್ ಸ್ಟ್ರಕ್ಚರ್, ಸೊ ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ನಮಗೆ ಕೊಟ್ಟಂತಹ ಫೋಲ್ಡರ್ ಸ್ಟ್ರಕ್ಚರ್ಸ್ ಏನೇನು ಇದೆ, ಅಥವಾ ಈ ಪೇಜ್ ಬೈ ಡಿಫಾಲ್ಟ್ ಆಗಿ ಎಲ್ಲಿಂದ ಬಂತು, ಹೇಗೆ ರೆಂಡರ್ ಆಯಿತು ಡಾಮಲ್ಲಿ ಎಂಬುದಾಗಿ ನೋಡೋಣ. ಸೊ ನಮ್ಮ ಫೋಲ್ಡರ್ ಸ್ಟ್ರಕ್ಚರಲ್ಲಿ ಮೊದಲನೇ ಫೋಲ್ಡರ್ ಯಾವುದು ಅಂತ ಹೇಳಿದರೆ ನೋಡ್ ಮಾಡ್ಯೂಲ್ಸ್. ಸೊ ದಿಸ್ ಈಸ್ ಅನ್ ಹ್ಯೂಜ್ ಫೋಲ್ಡರ್. ಸೊ ಇದು ತುಂಬ ಅತಿ ದೊಡ್ಡವಾದಂಥ ಒಂದು ಫೋಲ್ಡರ್. ಸೊ ಈ ಫೋಲ್ಡರ್ನಲ್ಲಿ ಏನೇನಿರುತ್ತೆ ಎಂಬುದಾಗಿ ಹೇಳಿದರೆ, ಸೊ ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗಬೇಕು ಅಂತಿದ್ರೆ ಹಲವಾರು ಬೇರೆ ಡಿಪೆಂಡೆನ್ಸೀಸ್ ಇರುತ್ತೆ. ಸೊ ಡಿಪೆಂಡೆನ್ಸೀಸ್ ಅಂತ ಹೇಳಿದರೆ ಇಟ್ಸ್ ಅ ಸೆಟ್ ಆಫ್ ಪ್ರೋಗ್ರಾಮ್ ವಿಚ್ ಯುವರ್ ಪ್ರೋಗ್ರಾಮ್ ವಿಲ್ ಡಿಪೆಂಡ್ ಆನ್. ನಿಮ್ಮ ಪ್ರೋಗ್ರಾಮ್ ಆ ಪ್ರೋಗ್ರಾಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇರುವಂಥ ಒಂದು ಫೋಲ್ಡರ್ ನೋಡ್ ಮಾಡ್ಯೂಲ್ಸ್. ಸೊ ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ಬೈ ಡಿಫಾಲ್ಟ್ ತುಂಬ ಡಿಪೆಂಡೆನ್ಸೀಸನ್ನು ಒಟ್ಟಿಗೆ ಇನ್ಸ್ಟಾಲ್ ಮಾಡಿ ಬರುತ್ತೆ. ಸೊ ಆ ಇನ್ಸ್ಟಾಲ್ ಆದಂತಹ ಡಿಪೆಂಡೆನ್ಸಿದು ಫರ್ದರ್ ಡಿಪೆಂಡೆನ್ಸೀಸ್ ಈ ಪರ್ಟಿಕ್ಯುಲರ್ ನೋಡ್ ಮಾಡ್ಯೂಲ್ಸ್ ಫೋಲ್ಡರಲ್ಲಿ ಇರ್ತದೆ. ಸೊ ನಾವು ನಮ್ಮ ರಿಯಾಕ್ಟ್ ಅಪ್ಲಿಕೇಶನ್ಸನ್ನು ಬಿಲ್ಡ್ ಮಾಡುವಾಗ ನೋಡ್ ಮಾಡ್ಯೂಲ್ಸ್ ಎಂಬ ಫೋಲ್ಡರನ್ನು ನಾವು ಯಾವತ್ತೂ ಮುಟ್ಟುವಾಗಿಲ್ಲ. ಸೊ ನೋಡ್ ಮಾಡ್ಯೂಲ್ಸ್ ಎಂಬ ಫೋಲ್ಡರ್, ವಿ ವಿಲ್ ನಾಟ್ ಟಚ್ ನೋಡ್ ಮಾಡ್ಯೂಲ್ಸ್ ಫೋಲ್ಡರ್ಸ್ ಎಟ್ ಆಲ್. ಸೊ ಅದು ಜಸ್ಟ್ ನಿಮ್ಮ ಡಿಪೆಂಡೆನ್ಸಿಯನ್ನು ಸ್ಟೋರ್ ಮಾಡಲಿಕ್ಕೆ ಅಥವಾ ಲೈಬ್ರರೀಸನ್ನು ಸ್ಟೋರ್ ಮಾಡಲಿಕ್ಕೆ ಇರುವಂಥ ಒಂದು ಫೋಲ್ಡರ್ ಮಾತ್ರ. ಅದು ಅದರೊಳಗೇನಿರುತ್ತೆ, ನಾವೇನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ನಾವು NPM ಥ್ರೂ ಏನಾದರೂ ಇನ್ಸ್ಟಾಲ್ ಮಾಡುವಾಗ ಅದು ಅದರ ಡಿಪೆಂಡೆನ್ಸಿ, ಅದರ ಮೇನ್ ಫೈಲ್ ಹೋಗಿ ನಮ್ಮ ನೋಡ್ ಮಾಡ್ಯೂಲ್ಸ್ ಒಳಗೆ ಸೇರಿಕೊಳ್ಳುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ನೋಡ್ ಮಾಡ್ಯೂಲ್ಸ್. ನಾವೇನು ಅದರಲ್ಲಿ ಮುಟ್ಟುವಾಗಿಲ್ಲ. ಸೊ ದ ಸೆಕೆಂಡ್ ಫೋಲ್ಡರ್ ನಾವಿಲ್ಲಿ ಏನು ಕಾಣ್ತಿದೆ, ದಟ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಪಬ್ಲಿಕ್. ಸೊ ಪಬ್ಲಿಕ್ ಎಂಬ ಫೋಲ್ಡರ್ ಈಸ್ ಅ ಸ್ಟ್ಯಾಟಿಕ್ ಫೋಲ್ಡರ್. ಸೊ ಸ್ಟ್ಯಾಟಿಕ್ ಫೋಲ್ಡರ್ ಅಂತ ಹೇಳಿದರೆ ನಿಮ್ಮ ಸರ್ವರಿಂದ ರಿಟರ್ನ್ ಬರುವಂಥ ಫೋಲ್ಡರ್ಸ್. ಓಕೆ, ಸೊ ವಿ ಹ್ಯಾವ್ favicon.ico. ಸೊ ಈ ಫೈಲಲ್ಲಿ ಏನಿದೆ ದಟ್ ಈಸ್ ವಾಟ್ ಯು ಕ್ಯಾನ್ ಸಿ ಓವರ್ ಹಿಯರ್. ಸೊ ನಿಮ್ಮ ರಿಯಾಕ್ಟ್ ಅಪ್ಲಿಕೇಶನಲ್ಲಿ ಕಾಣುವಂಥದ್ದು. ಸೊ ದಿಸ್ ಈಸ್ ಸಮಥಿಂಗ್ ವಿಚ್ ಯು ಕ್ಯಾನ್ ಸಿ. ನೆಕ್ಸ್ಟ್ ಈ ರಿಯಾಕ್ಟ್ ಇದು ಲೋಗೋ ಇದೆ ಅಲ್ಲ, ಅದು. So just I'll refresh once, just I'll hit it again. Okay, fine. So next is something called as index.html. Okay, ಸ್ವಲ್ಪ ದೊಡ್ಡದು ಮಾಡ್ತೀನಿ ನಾನು. ಸೊ ದಿಸ್ ಈಸ್ ದಿ HTML. ನಾನು ಆವಾಗ ಹೇಳಿದ್ನಲ್ಲ, ವೆನ್ ಯು ರಿಕ್ವೆಸ್ಟ್ ಫಾರ್ ಅ ರಿಯಾಕ್ಟ್ ಅಪ್ಲಿಕೇಶನ್, ನೀವೊಂದು ರಿಯಾಕ್ಟ್ ಅಪ್ಲಿಕೇಶನಿಗೆ ರಿಕ್ವೆಸ್ಟ್ ಮಾಡುವಾಗ ಅಥವಾ ಒಂದು ಸರ್ವರಿಗೆ ರಿಕ್ವೆಸ್ಟ್ ಮಾಡುವಾಗ ಇಲ್ಲಿ ರಿಯಾಕ್ಟ್ ಅಪ್ಲಿಕೇಶನ್ ಇದೆ. ಸೊ ಆ ಪೇಜಿಂದ ಅಥವಾ ಸರ್ವರಿಂದ ಬರುವಂಥ HTML ಪೇಜ್ ಇದೆಯಲ್ಲ, ದ್ಯಾಟ್ ಈಸ್ ದಿಸ್ HTML ಪೇಜ್. ಹಾಗಾದರೆ ನೋಡಿ, ನಾನು ಆವಾಗ ಹೇಳಿದ್ದೆ HTML ಅಲ್ಲಿ ಯಾವುದೇ ಕಂಟೆಂಟ್ ಇರುವುದಿಲ್ಲ ಅಂತ. ಸೊ HTML ಅಲ್ಲಿ ಯಾವುದೇ ಕಂಟೆಂಟ್ ಇರುವುದಿಲ್ಲ ಅಂತ ಹೇಳಿದರೆ ಬಾಡಿಯೊಳಗೆ ಯಾವುದೇ ಕಂಟೆಂಟ್ ಇಲ್ಲ. ಓಕೆ, ಬಾಡಿಯೊಳಗೆ ಯಾವುದೇ ಕಂಟೆಂಟ್ ಇಲ್ಲ. ಸೊ ದೀಸ್ ಆರ್ ಲಿಂಕ್ಸ್. ಬೇಸಿಕಲಿ ದೀಸ್ ಆರ್ ಡಿಫ್ರೆಂಟ್ ಲಿಂಕ್ಸ್. ನೋಡಿ, ನಿಮ್ಗೆ HTML ಗೊತ್ತಿರ್ಬೋದು ಅಂತ ಅನಿಸ್ತೀನಿ. ಸೊ ಡಿಫ್ರೆಂಟ್ ಲಿಂಕ್ಸ್ ಇದೆ. ಅದಾದ ನಂತರ ಒಂದು ಟೈಟಲ್ ಇದೆ, ಅದಾದ ನಂತರ ಹೆಡ್ ಇದೆ, ಬಾಡಿ ಇದೆ, ಬಾಡಿ ಒಳಗೆ ಒಂದು ನೋ ಸ್ಕ್ರಿಪ್ಟ್ ಅಂತ ಇದೆ, ಅದಾದಮೇಲೆ ಒಂದು ಡಿವ್ ಇದೆ. ಸೊ ಅದಾದ ನಂತರ ಯಾವುದೇ ಕಂಟೆಂಟ್ ಇಲ್ಲ. ಸೊ ಆ ಕಂಟೆಂಟ್ ಇಲ್ಲದಿದ್ದರೆ ಈ ಪರ್ಟಿಕ್ಯುಲರ್ ಸ್ಕ್ರೀನಲ್ಲಿ ಇರುವಂಥ ನಮ್ಮ ಡೆವಲಪ್ಮೆಂಟ್ ಸರ್ವರ್ ರನ್ ಮಾಡುವಾಗ ಬಂದಂಥ ಪೇಜ್ ಎಲ್ಲಿಂದ ಬಂತು? ಸೊ ದಟ್ ಈಸ್ ಅ ಕ್ವೆಶನ್. ಸೊ ಈ HTML ಫೈಲಲ್ಲಿ ಯಾವುದೇ ಕಂಟೆಂಟ್ ಇಲ್ಲ. HTML ಫೈಲಲ್ಲಿ ಯಾವುದೇ ಕಂಟೆಂಟ್ ಇಲ್ಲ. ಸೊ ಈ ಎಡಿಟ್ src/app.js and save to reload learn react ಎಂಬುದು ಎಲ್ಲಿಯೂ ನಾವಿಲ್ಲಿ ನೋಡ್ತಾ ಇಲ್ಲ. ಈ ಇಮೇಜ್ ಕೂಡ ಎಲ್ಲಿಯೂ ಕಾಣ್ತಾ ಇಲ್ಲ. ಈ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಆದದ್ದು ಕೂಡ ಎಲ್ಲಿ ಕಾಣ್ತಾ ಇಲ್ಲ. ಸೊ ಹಾಗಾದರೆ ಈ ಪೇಜ್ ಹೇಗೆ ರೆಂಡರ್ ಆಯಿತು? ನಿಮಗೆ HTML ಗೊತ್ತಿದೆ ಅಂತ ನಾನು ಕನ್ಸಿಡರ್ ಮಾಡ್ತಿದ್ದೇನೆ, ಬಿಕಾಸ್ HTML ಈಸ್ ದ ಪೇಜ್ ವಿಚ್ ರೆಂಡರ್ಸ್ ಆನ್ ಟು ಯುವರ್ ಬ್ರೌಸರ್. ನಿಮ್ಗೆ ಅದು ಗೊತ್ತಿದೆ. ಸೊ ಹಾಗಾದರೆ ಈ ಫೈಲ್ ಎಲ್ಲಿದೆ? ಈ ಲೈನ್ ನಂಬರ್ 31ನಲ್ಲಿರುವುದು ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ನಿಮಗೆ ಹೇಳಿದಾಗೆ ಸರ್ವರಿಂದ ರಿಟರ್ನ್ ಆಗುವಂಥದ್ದು ಈಸ್ ಅನ್ HTML ಫೈಲ್. ಆದರೆ HTML ಫೈಲ್ ಒಳಗೆ ಜಾಸ್ತಿ ಕಂಟೆಂಟ್ ಇರಲ್ಲ, ಆದರೆ ಅದರೊಳಗೆ ಜಾವಾ ಸ್ಕ್ರಿಪ್ಟ್ ಬಂಡಲ್ ಲಿಂಕ್ಸ್ ಅಥವಾ ಫೈಲ್ಸ್ ಇರುತ್ತೆ ಅಂತ ಹೇಳಿದ್ದೆ. ಓಕೆ, ಸೊ ಈ ಲೈನ್ ನಂಬರ್ 31 ಈಸ್ ವೇರ್ ಆಲ್ ದ ಮ್ಯಾಜಿಕ್ ಹ್ಯಾಪನ್ಸ್. ಸೊ ಎಲ್ಲ ಮ್ಯಾಜಿಕ್ ಆಗುವಂಥದ್ದು ಈ ಲೈನ್ ನಂಬರ್ 31ನಲ್ಲಿ. ಸೊ div ID is equal to root and then this div closes. And this div closes. Okay, so we'll come back to this index.html. So this is a logo. ಈ logo ಇಲ್ಲಿದೆ. This is one more logo and this is manifest.json file. So ಈ ಫೈಲ್ ಕೂಡ ನಾವು ಎಲ್ಲಿಯೂ ಮುಟ್ಟುವಾಗಿಲ್ಲ. This happens by default. robots.txt, no, even I don't know what it is, so we just leave it aside.
ಸೊ ದಿಸ್ ಇಸ್ ಅಬೌಟ್ ಪಬ್ಲಿಕ್. ಸೊ ಸ್ಟ್ಯಾಟಿಕ್ ಆಗಿ ಏನು ಬ್ರೌಸರ್ಲಿ ರೆಂಡರ್ ಆಗಬೇಕು ದಟ್ ಈಸ್ ಹಿಯರ್. ಸೊ index.html is something which is rendered here. ಆದರೆ ಕಂಟೆಂಟ್ ಎಲ್ಲಿದೆ and line number 31 is important. So guys, ಈ ಫೈಲ್ ಸ್ಟ್ರಕ್ಚರ್ಸ್ ಎಲ್ಲ ನೋಡಿ ಡೋಂಟ್ ಗೆಟ್ ಬ್ಯಾಫಲ್ಡ್ or don't get tensed. ವೆರಿ ಸಿಂಪಲ್ ಇದೆ, ನಾನು ಹೇಳ್ತಾ ಹೋಗ್ತೀನಿ. ವಿಲ್ ಲರ್ನ್ ಸ್ಟೆಪ್ ಬೈ ಸ್ಟೆಪ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಹೇಳಿದರೆ, ಓವರ್ ನೈಟಲ್ಲಿ ರಿಯಾಕ್ಟ್ JS ಕಲಿಬೇಕು ಅಂತಾದರೆ ಆಗಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ನನಗೆ ನಾಳೆನೇ ರಿಯಾಕ್ಟ್ ಕಲ್ತು ಮುಗಿಸ್ಬೇಕು. ನೋ ವಿ ಹ್ಯಾವ್ ಟು ಟೇಕ್ ಅವರ್ ಓನ್ ಟೈಮ್. ಸ್ಲೋ ಆಗಿ ಕಲ್ತ್ಕೊಂಡು ಮುಂದೆ ಹೋಗೋಣ. ಸೊ ನೆಕ್ಸ್ಟ್ ಈಸ್ ಸೋರ್ಸ್ ಫೋಲ್ಡರ್. ಸೊ ಪಬ್ಲಿಕ್ ಫೋಲ್ಡರ್ ಅನ್ನು ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಈಸ್ ಸಮಥಿಂಗ್ ಕಾಲ್ಡ್ ಎಸ್ ಸೋರ್ಸ್ ಫೋಲ್ಡರ್. ಸೊ ಸೋರ್ಸ್ ಫೋಲ್ಡರ್ ಒಳಗೆ ಈಸ್ ವೇರ್ ವಿ ರೈಟ್ ಕೋಡ್. ನಾವು ಕೋಡನ್ನು ಬರೆಯುವಂಥದ್ದು ಈ ಸೋರ್ಸ್ ಫೋಲ್ಡರ್ ಒಳಗೆ. ಓಕೆ, ಸೊ ಸೋರ್ಸ್ ಫೋಲ್ಡರ್ ಒಳಗೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ app.css, app.js, app.test, index.css, index.js. ಸೊ ಹಾಗಾದರೆ index.js ಫೈಲನ್ನು ಓಪನ್ ಮಾಡೋಣ. ಸೊ ಇಲ್ಲಿಯೂ ಕೆಲವು ಲೈನ್ಸ್ ಆಫ್ ಕೋಡ್ ಇದೆ. ಸೊ ಒಂದು ನೆನಪಿಟ್ಕೊಳ್ಳಿ ಗೈಸ್, ಇಂಡೆಕ್ಸ್ ಈಸ್ ದ ವರ್ಡ್. index.js ಅಂತಿದ್ರೆ the first file which gets executed is index by default ಆಗಿ, because index is a word which gets executed. ಈಗ ಫಾರ್ ಎಕ್ಸಾಂಪಲ್ index.html ಅಥವಾ index.php, ಸೊ those are root files ಅಂತ ಹೇಳ್ತಾರೆ. ಸೊ ಆ index.js is our root file. ಸೊ ಹಾಗಾದರೆ ಆ ರೂಟ್ ಫೈಲ್ ಒಳಗೆ ಏನಿದೆ, ಸ್ವಲ್ಪ ಕೋಡ್ ಇದೆ, ರೈಟ್, ಸ್ವಲ್ಪ ಕೋಡ್ ಇದೆ. We'll come back to index.js again. And next important file which we have to look is something called as app.js. So we have looked into 3 files. ಇವಾಗ ನಾನು 3 ಫೈಲ್ಸ್ ನೋಡಿದ್ವಿ. ಒನ್ ಈಸ್ index.html ಪಬ್ಲಿಕ್ ಫೋಲ್ಡರ್ ಒಳಗಿರುವಂಥ index.html, ಇನ್ನೊಂದು ಸೋರ್ಸ್ ಒಳಗಿರುವಂಥ app.js, ಇನ್ನೊಂದು ಸೋರ್ಸ್ ಒಳಗಿರುವಂಥ index.js. ಸೊ ಗೈಸ್ ನೋಡಿ, ಈ ಆ್ಯಪ್ ಒಳಗೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಅ ಫಂಕ್ಷನ್. ಒಂದು ಫಂಕ್ಷನ್ ಇದೆ, ಆ್ಯಪ್ ಅಂತೇಳಿ ಒಂದು ಫಂಕ್ಷನ್ ಇದೆ. ಅದರ ಒಳಗೆ ನೋಡಿ ಯು ಹ್ಯಾವ್ ಸಮ್ ಕೋಡ್. ಕರೆಕ್ಟಾಗಿ ನೀವು ನೋಡೋದು ಅಂತ ಇದ್ದರೆ, ವಿಲ್ ಮೇಕ್ ದಿಸ್ ಮಚ್ ಬಿಗರ್. ಕರೆಕ್ಟಾಗಿ ನೀವು ನೋಡೋದು ಅಂತಿದ್ರೆ, ದಿಸ್ ವಾಟ್ ಎವರ್ ಯು ಹ್ಯಾವ್ ರಿಟನ್ ಈಸ್ ಈಕ್ವಲ್ ಟು ವಾಟ್ ಎವರ್ ಯು ಕ್ಯಾನ್ ಸಿ ಹಿಯರ್. ನೀವು ಇಲ್ಲಿ ಕಾಣ್ತಾ ಇರುವುದು ಈಸ್ ಈಕ್ವಲ್ ಟು ವಾಟ್ ಎವರ್ ಯು ಹ್ಯಾವ್ ರಿಟನ್ ಹಿಯರ್. ಸೊ ಹಾಗಾದರೆ ದಿಸ್ ಈಸ್ ವಾಟ್ ಈಸ್ ಗೆಟ್ಟಿಂಗ್ ರೆಂಡರ್ಡ್ ಓವರ್ ಹಿಯರ್. ಅರ್ಥ ಮಾಡ್ಕೊಳ್ಳಿ. ನಿಮ್ಮ app.js ಒಳಗೆ ನೀವು ಏನು ಬರ್ದಿದ್ದೀರೋ, ಯಾವ ಕಾಂಪೊನೆಂಟ್ ಬರ್ದಿದ್ದೀರೋ, ಆ ಕಾಂಪೊನೆಂಟ್ ಈಸ್ ಗೆಟ್ಟಿಂಗ್ ರೆಂಡರ್ಡ್ ಓವರ್ ಹಿಯರ್. ದಟ್ ಈಸ್ ವಾಟ್ ಗೆಟ್ಟಿಂಗ್ ರೆಂಡರ್ಡ್ ಓವರ್ ಹಿಯರ್. ಫಾರ್ ಎಕ್ಸಾಂಪಲ್, ಟು ಚೆಕ್ ದಿಸ್, I'll cut this entire div off and then save. Okay, there's an issue here. Just leave me just on the. Don't bother guys, ಇದು ಬಾದರ್ ಮಾಡಬೇಡಿ. I'll tell you what we have done. ನೋಡಿ, ನಮ್ಮ ಸ್ಕ್ರೀನಲ್ಲಿ ಇವಾಗ ಏನೂ ಇಲ್ಲ. ಸೊ ಹಾಗಾದರೆ app.js ಒಳಗೆ ಏನು ಬರ್ದಿದ್ದೇವೋ ದಟ್ ವಾಸ್ ರೆಂಡರಿಂಗ್ ಓವರ್ ಹಿಯರ್. ಸೊ ಹಾಗಾದರೆ ವಿಲ್ ಕಮ್ ಬ್ಯಾಕ್ ಟು ದ್ಯಾಟ್. Control Z. Yeah. So we'll come back to this and save. I'll get all this. Okay, I'll get all this. So ಹಾಗಾದರೆ app.js ಅಲ್ಲಿ ನಾವು ಏನು ಬರ್ದಿದ್ದೇವೋ ದಟ್ ಈಸ್ ರೆಂಡರಿಂಗ್ ಓವರ್ ಹಿಯರ್. ಸೊ ಹಾಗಾದರೆ ಹೌ ಈಸ್ app.js ಕನೆಕ್ಟೆಡ್ ವಿತ್ index.html, ರೈಟ್? ಸೊ index.html ಒಳಗೆ ಲೈನ್ ನಂಬರ್ 31 ಅಲ್ಲಿ div id is equal to root ಅಂತ ಇದೆ. ಸೊ ಈ index.js is connected with index.html is connected with index.js. ಸೊ ನಿಮ್ಮ ಜಾವಾ ಸ್ಕ್ರಿಪ್ಟ್ ಫೈಲಿಗೆ ಹೋದರೆ look at line number 11, document.getElementById of root. ಸೊ ಈ ಪರ್ಟಿಕ್ಯುಲರ್ ರೂಟಿಂದ ಈ ಪರ್ಟಿಕ್ಯುಲರ್ ಐಡಿಯನ್ನು ನಾವು index.js ಅಲ್ಲಿ ಆಕ್ಸೆಪ್ಟ್ ಮಾಡ್ತಾ ಇದ್ದೇವೆ. ಆ್ಯಂಡ್ ಈ ಆ್ಯಪ್ ಫಂಕ್ಷನ್ ಇದೆಯಲ್ಲ, ಈ ಆ್ಯಪ್ ಫಂಕ್ಷನ್ ಲೈನ್ ನಂಬರ್ 4 app.js ಒಳಗಿರುವ ಆ್ಯಪ್ ಫಂಕ್ಷನ್, ಅದನ್ನು ನಾವು index.js ಒಳಗೆ ಕಾಲ್ ಮಾಡ್ತಾ ಇದ್ದೇವೆ. ಗೈಸ್, ನಾನು ಈ ಫೈಲನ್ನು ಕಂಪ್ಲೀಟಾಗಿ ರೀರೈಟ್ ಮಾಡ್ತೀನಿ, ಆವಾಗ ನಿಮಗೆ ಎಕ್ಸಾಕ್ಟ್ಲಿ ಏನಾಗ್ತಿದೆ ಅಂತ ಗೊತ್ತಾಗುತ್ತೆ. ಸದ್ಯಕ್ಕೆ ಈಗ ಅರ್ಥ ಮಾಡ್ಕೊಳ್ಳಿ, 3 ಇಂಪಾರ್ಟೆಂಟ್ ಫೈಲ್ಸ್: index.html, index.js, app.js. ಸೊ index.html ಮತ್ತು index.js ಕನೆಕ್ಟ್ ಆಗಿರುವಂಥದ್ದು ಬೈ ದಿಸ್ ಪರ್ಟಿಕ್ಯುಲರ್ ಲೈನ್, document.getElementById of root. ಸೊ ಈ ರೂಟ್ ಇಲ್ಲಿ ಬರುತ್ತೆ.
ನೆಕ್ಸ್ಟ್ ನಿಮ್ಮ ಆ್ಯಪ್ ಡಾಟ್ ಜೆ ಎಸ್ ಹಾಗೂ ಇಂಡೆಕ್ಸ್ ಡಾಟ್ ಜೆ ಎಸ್ ಕನೆಕ್ಟ್ ಆಗಿರುವಂಥದ್ದು ಹೇಗೆ ಅಂತ ಹೇಳಿದರೆ, ನಿಮ್ಮ ಆ್ಯಪ್ ಎಂಬ ಫಂಕ್ಷನನ್ನು ನಾನು ಇಂಡೆಕ್ಸ್ ಡಾಟ್ ಜೆ ಎಸ್ ಒಳಗೆ ಕಾಲ್ ಮಾಡ್ತಿದ್ದೇನೆ. ಹಾಗೆ ಏನಾಯಿತು, ಇದನ್ನು ರೆಂಡರ್ ಆಗುತ್ತೆ. ಸೊ ಟೋಟಲ್ ಏನಾಗುತ್ತೆ, ಈ ಆ್ಯಪ್ ಡಾಟ್ ಜೆ ಎಸ್ ಒಳಗೆ ಇರುವಂಥ ಕಂಟೆಂಟ್ ಇದೆಯಲ್ಲ, ಈ ಪರ್ಟಿಕ್ಯುಲರ್ ಕಂಟೆಂಟ್ ನಿಮ್ಮ ಈ ಇಂಡೆಕ್ಸ್ ಡಾಟ್ ಎಚ್ ಟಿ ಎಮ್ ಎಲ್ ಈ ಡಿವ್ ಒಳಗೆ ಹೋಗುತ್ತೆ. ಸೊ ಇಲ್ಲಿ ಈ ಪರ್ಟಿಕ್ಯುಲರ್ ಕಂಟೆಂಟ್ ಹೋಗುತ್ತೆ. ಈ ಕಂಟೆಂಟ್ ಇದೆಯಲ್ಲ, ದಿಸ್ ವಿಲ್ ಗೋ ಹಿಯರ್, ದಿಸ್ ವಿಲ್ ಗೋ ಹಿಯರ್. ಸೊ ಇದನ್ನೆಲ್ಲ ರಿಯಾಕ್ಟ್ ಬಿಹೈಂಡ್ ದ ಸೀನ್ಸ್ ಮಾಡುತ್ತೆ. ಈಗ ನೋಡಿ, ನಿಮ್ಮ ಇಂಡೆಕ್ಸ್ ಡಾಟ್ ಎಚ್ ಟಿ ಎಮ್ ಎಲ್ ಅಲ್ಲಿ ಇಷ್ಟು ಕಂಟೆಂಟ್ ಬರುತ್ತೆ ಆ್ಯಂಡ್ ಆ ಕಂಟೆಂಟ್ ಇಲ್ಲಿ ರೆಂಡರ್ ಆಗುತ್ತೆ. ಬಟ್ ಬೈ ಡಿಫಾಲ್ಟ್ ನಿಮಗೆ ಈ ಪರ್ಟಿಕ್ಯುಲರ್ ಪೀಸ್ ಆಫ್ ಕೋಡ್ ಎಲ್ಲಿಯೂ ಸಿಗಲ್ಲ. ಬೈ ಡಿಫಾಲ್ಟ್ ನಿಮಗೆ ಈ ಪರ್ಟಿಕ್ಯುಲರ್ ಪೀಸ್ ಆಫ್ ಕೋಡ್ ಎಲ್ಲಿಯೂ ಸಿಗಲ್ಲ. ಸೊ ಯು ಹ್ಯಾವ್ ಟು ಕಟ್ ದಿಸ್ ಆ್ಯಪ್ ಡಾಟ್ ಜೆ ಎಸ್ ಒಳಗೆ ಹಾಕಿ. ಸೊ ಏನಾಗುತ್ತೆ ಇವಾಗ, ದ ಓನ್ಲಿ ಥಿಂಗ್ ವಿಚ್ ಹ್ಯಾಪನ್ಸ್ ಹಿಯರ್ ಈಸ್ ಇಂಡೆಕ್ಸ್ ಡಾಟ್ ಜೆ ಎಸ್, ಇಂಡೆಕ್ಸ್ ಡಾಟ್ ಎಚ್ ಟಿ ಎಮ್ ಎಲ್, ಈ ಪರ್ಟಿಕ್ಯುಲರ್ div is equal to root. ಈ ರೂಟನ್ನು ನೀವು ಇಂಡೆಕ್ಸ್ ಡಾಟ್ ಜೆ ಎಸ್ ಒಳಗೆ ಆಕ್ಸೆಸ್ ಮಾಡ್ತೀರಿ ಬೈ ಯೂಸಿಂಗ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ. ದಿಸ್ ಇಸ್ ಪ್ಯೂರ್ ಜಾವಾ ಸ್ಕ್ರಿಪ್ಟ್ ಆಯಿತಾ, ದಿಸ್ ಇಸ್ ಪ್ಯೂರ್ ಜಾವಾ ಸ್ಕ್ರಿಪ್ಟ್. ಸೊ ರೂಟ್ ಒಳಗೆ ಆಕ್ಸೆಸ್ ಮಾಡ್ತೀರಿ. ಸೊ ಈಗ ನಿಮಗೆ ಎಚ್ ಟಿ ಎಮ್ ಎಲ್ ಹಾಗೂ ಜೆ ಎಸ್ ಫೈಲ್ ಒಳಗೆ ಲಿಂಕ್ ಆಯಿತು. ನೆಕ್ಸ್ಟ್ ನಿಮ್ಮ ಆ್ಯಪ್ ಡಾಟ್ ಜೆ ಎಸ್ ಒಳಗೆ ಏನಿದೆ, ದಿಸ್ ಇಸ್ ಅ ಫಂಕ್ಷನ್. ಕಾಂಪೊನೆಂಟ್ಸ್ಗೆ ನಾವು ಬರೋಣ. ಸೊ ದಿಸ್ ಇಸ್ ಅ ಫಂಕ್ಷನ್. ಇದರೊಳಗೆ ನೀವು ಏನು ಬರಿತೀರಿ ಅದನ್ನು ನಿಮ್ಮ ಇಂಡೆಕ್ಸ್ ಡಾಟ್ ಜೆ ಎಸ್ ಒಳಗೆ ನೀವು ಕಾಲ್ ಮಾಡ್ತೀರಿ. ಸೊ ಐ ವಿಲ್ ರೀರೈಟ್ ದಿಸ್ ಪೀಸ್ ಆಫ್ ಕೋಡ್. ನಾವು ಈ ಪೀಸ್ ಆಫ್ ಕೋಡನ್ನು ಕಂಪ್ಲೀಟ್ಲಿ ರೀರೈಟ್ ಮಾಡೋಣ. ರೀರೈಟ್ ಮಾಡಿದ ಮೇಲೆ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಲೈನ್ ಬೈ ಲೈನ್ ಬರೆಯೋಣ, ಲೈನ್ ಬೈ ಲೈನ್ ಬರೆಯೋಣ, ಅದೇನು ಅಂತ ಗೊತ್ತಾಗುತ್ತೆ. ಓಕೆ, ಸೊ ಗೈಸ್, ಇವಾಗ ನಿಮಗೆ ಇದು ಅರ್ಥ ಆಗಲಿಲ್ಲ ಅಂದರೆ ಇಟ್ ಡಸಂಟ್ ಮ್ಯಾಟರ್, ಏನೂ ಪ್ರಾಬ್ಲಮ್ ಇಲ್ಲ. ವಿ ವಿಲ್ ಟೇಕ್ ಅವರ್ ಟೈಮ್, ವಿ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಅಗೇನ್. ಓಕೆ, ಲೈನ್ ಬೈ ಲೈನ್ ನಾನು ಇಂಡೆಕ್ಸ್ ಡಾಟ್ ಜೆ ಎಸ್ ಕಂಪ್ಲೀಟ್ಲಿ ರೀರೈಟ್ ಮಾಡ್ತೀನಿ. ಅದಾದ ನಂತರ ವಿಲ್ ಇಂಪೋರ್ಟ್ ಅದರ್ ಫೈಲ್ಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ ಈ ಪರ್ಟಿಕ್ಯುಲರ್ ಫೈಲ್ಸ್ ಅಲ್ಲಿ. ಸೊ ದೀಸ್ ಆರ್ CSS ಫೈಲ್ಸ್, ನೀಡ್ ನಾಟ್ ವರಿ ಅಬೌಟ್. ನಾವು ಹೇಳ್ತೇನೆ ಅದೇನು ಅಂತ. ವೆಬ್ ವಿಚುವಲ್ಸ್ ಆ್ಯಂಡ್ ಟೆಸ್ಟ್ ಡಾಟ್ ಜೆ ಎಸ್ ನಮಗೆ ಅವಶ್ಯಕತೆ ಇಲ್ಲ. ಗಿಟ್ ಇಗ್ನೋರ್ ಇಸ್ ಅ ಫೈಲ್. ಸೊ ನಾವು ಏನಾದರೂ ಡಿಪ್ಲಾಯ್ ಮಾಡುವಾಗ ಇಷ್ಟು ಫೋಲ್ಡರನ್ನು ನಾವು ಡಿಪ್ಲಾಯ್ ಮಾಡಲ್ಲ. ಓಕೆ, ಸೊ ಪ್ಯಾಕೇಜ್ ಡಾಟ್ ಲಾಗ್ ಡಾಟ್ ಜೆ ಎಸ್ ನಾಟ್ ರಿಕ್ವೈರ್. ನಿಮ್ಮ ಎಲ್ಲ ಬೇಬಲ್ ಹಾಗೂ ವೆಬ್ ಪ್ಯಾಕ್ ಡಿಪೆಂಡೆನ್ಸೀಸ್ ಇಲ್ಲಿ ಬರುತ್ತೆ, ಇಲ್ಲಿ ಪ್ಯಾಕೇಜ್ ಲಾಕಲ್ಲಿ ಬರುತ್ತೆ. ಸೊ ನೋಡಿ, ಬೇಬಲ್ ಎಲ್ಲ ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ನಿಮಗೆ ಬೈ ಡಿಫಾಲ್ಟ್ ಆಗಿ ಇನ್ಸ್ಟಾಲ್ ಮಾಡಿ ಕೊಟ್ಟಿರುತ್ತೆ. ಸೊ ಪ್ಯಾಕೇಜ್ ಡಾಟ್ ಜೆ ಎಸ್, ಸೊ ನೀವು ಯಾವುದೆಲ್ಲ ಡಿಪೆಂಡೆನ್ಸಿ ಇನ್ಸ್ಟಾಲ್ಸ್ ಮಾಡ್ತೀರಿ ಅದರ ವರ್ಷನ್ ಹಾಗೂ ಯಾವುದೆಲ್ಲ ಡಿಪೆಂಡೆನ್ಸೀಸ್ ನೀವು ಇನ್ಸ್ಟಾಲ್ ಮಾಡಿದ್ದೀರಿ ಅದರ ಡೀಟೇಲ್ಸ್ ಬರುವುದು ಈ ಫೈಲಲ್ಲಿ. ಸೊ ದ್ಯಾಟ್ ಗೋಸ್ ಹಿಯರ್ ಇನ್ಸೈಡ್ ಪ್ಯಾಕೇಜ್ ಡಾಟ್ ಜೇಸನ್. ಓಕೆ, ಸೊ NPM ಸ್ಟಾರ್ಟ್ ಅನ್ನು ನೀವು ಹೇಗೆ ಸ್ಟಾರ್ಟ್ ಮಾಡಿದ್ದೀರೋ ಅದು ನಿಮ್ಮ ಸ್ಕ್ರಿಪ್ಟ್ಸ್ ಅಲ್ಲಿ ಹೋಗುತ್ತೆ. ಸೊ ನಾವು ಪದೇ ಪದೇ ಒಂದೊಂದು ಕಮಾಂಡ್ಸ್ ಅನ್ನು ಕಲಿತಾ ಹೋಗೋಣ. ಸೊ ದಿಸ್ ಈಸ್ ಜಸ್ಟ್ ದ್ಯಾಟ್. ಸೊ ರೀಡ್ ಮೀ, ಜಸ್ಟ್ ನಿಮ್ಮ ಫೈಲ್ಸ್, ನೀವು ಈ ರಿಯಾಕ್ಟ್ ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡಬೇಕು ಎಂಬುವಂಥ ಒಂದು ರೀಡ್ ಮೀ ಫೈಲ್. ಸೊ ವಿತ್ ಸಮ್ ಗಿಟ್ಹಬ್ ಲಿಂಕ್ಸ್. ಸೊ ನಿಮಗೆ ಇಲ್ಲಿ ನೋಡಬೇಕಾಗಿರುವಂಥ ಫೈಲ್ಸ್ ಒಂದೇ, ದಟ್ ಈಸ್ ಸೋರ್ಸ್ ಒಳಗೆ ಮಾತ್ರ ನೀವು ಕೋಡನ್ನು ಬರೀತೀರಿ, ಬೇರೆ ಎಲ್ಲಿಯೂ ಕೋಡ್ ಬರೆಯಲ್ಲ. ಉಳಿದ ಫೈಲ್ಸ್ ಆರ್ ಜಸ್ಟ್ ಸಪೋರ್ಟಿಂಗ್ ಫೈಲ್ಸ್. ಸೊ ಇಂಪಾರ್ಟೆಂಟ್ ಆಗಿರುವಂಥ ಎರಡು ಫೈಲ್ಸ್ ಯಾವುದು, ಇಂಡೆಕ್ಸ್ ಡಾಟ್ ಎಚ್ ಟಿ ಎಮ್ ಎಲ್ ಆ್ಯಂಡ್ ಇಂಡೆಕ್ಸ್ ಡಾಟ್ ಜೆ ಎಸ್. ಸೊ ಇಂಡೆಕ್ಸ್ ಡಾಟ್ ಎಚ್ ಟಿ ಎಮ್ ಎಲ್ ಇಸ್ ಅ ಫೈಲ್ ವಿಚ್ ಗೆಟ್ಸ್ ರೆಂಡರ್ಡ್. ಇಂಡೆಕ್ಸ್ ಡಾಟ್ ಜೆ ಎಸ್ ಏನಾಗುತ್ತೆ, ನಿಮ್ಮ ಫಸ್ಟ್ ಜಾವಾ ಸ್ಕ್ರಿಪ್ಟ್ ಫೈಲ್ ಎಕ್ಸಿಕ್ಯೂಟ್ ಆಗೋದು, ದ ಎಂಟ್ರಿ ಪಾಯಿಂಟ್ ಅಂತ ಕರೀತಾರೆ, ದಟ್ ಈಸ್ ಇಂಡೆಕ್ಸ್ ಡಾಟ್ ಜೆ ಎಸ್. ಇಲ್ಲಿಂದ ನಿಮ್ಮ ರಿಯಾಕ್ಟ್ ಅಪ್ಲಿಕೇಶನ್ ಬೂಟ್ ಆಗೋದು. ಇಂಡೆಕ್ಸ್ ಡಾಟ್ ಎಚ್ ಟಿ ಎಮ್ ಎಲ್ ಇಸ್ ಸಮಥಿಂಗ್ ಹಿಯರ್ ರೆಂಡರ್ಡ್. ಸೊ ಅದರೊಳಗೆ ಇರುವಂಥ ಕನೆಕ್ಷನ್ಸ್ ಹೇಗೆ ಅಂತ ನಾವು ಆಲ್ರೆಡಿ ಬ್ರೀಫ್ ಆಗಿ ನೋಡಿದ್ವಿ. ಇನ್ನು ಡೆಪ್ತ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಕೆಲವು ಅನ್ವಾಂಟೆಡ್ ಫೈಲ್ಸ್ಗಳಿವೆ, ಆ ಅನ್ವಾಂಟೆಡ್ ಫೈಲ್ಸ್ಗಳನ್ನು ನಮ್ಮ ಈ ಪರ್ಟಿಕ್ಯುಲರ್ ಫೋಲ್ಡರ್ ಸ್ಟ್ರಕ್ಚರಿಂದ ರಿಮೂವ್ ಮಾಡೋಣ. ಓಕೆ, ಸೊ ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಆ್ಯಂಡ್ ಅದನ್ನು ನೆಕ್ಸ್ಟ್ ವಿಡಿಯೋದಿಂದ ಮಾಡೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್. ಈ ವಿಡಿಯೋ ಈ ಪರ್ಟಿಕ್ಯುಲರ್ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಡೋಂಟ್ ವರಿ, ನಾವು ಪದೇ ಇದನ್ನು ಸ್ಕ್ರ್ಯಾಚಿಂದ ಬಿಲ್ಡ್ ಮಾಡ್ತಾನೆ ಹೋಗೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್.